ಎಲ್ಲ ನನ್ನ ರೈತ ಬಾಂಧವರಿಗೆ ನಮಸ್ಕಾರ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಶುರು ಮಾಡೇ ಬಿಡೋಣ. ನಿನ್ನೆ ಒಂದು ವೀಡಿಯೋ ಹಾಕಿದ್ದೆ, ಅದರಲ್ಲಿ ಬೇಬಿ ಪ್ಲಾಂಟೇಷನ್ ಅಂತ ಮಾಡ್ತಾಯಿದ್ದು ಅಂತ. ಇವತ್ತು ಡೇಟು ಎಲ್ಲ ಪ್ಲಾಂಟೇಷನ್ ಅನ್ನೋದು ಎಲ್ಲ ಮುಗಿದಿತ್ತು. ಮತ್ತು ಇದೇನಪ್ಪ ಅಂದರೆ ಟೋಟಲ್ಲು ನಮ್ಮ ಅಣ್ಣವರು 4 ಬ್ಯಾಚ್ ಅನ್ನೋದು ಡಿವೈಡ್ ಮಾಡಿದ್ದಾರೆ. ಒಂದರಲ್ಲಿ ಆಲ್ರೆಡಿ ಪ್ಲಾಂಟೇಷನ್ ಇಟ್ಟಿದೆ, ಎರಡನೇದು ರೆಡಿ ಮಾಡ್ತಾಯಿದ್ದಾರೆ, ಮೂರನೇದರಲ್ಲಿ 1 ತಿಂಗಳು ಸಸಿ ಅನ್ನೋದು ಇದೆ, ಮತ್ತು 4ನೇದರಲ್ಲಿ ನೆಕ್ಸ್ಟ್ ಬರುತ್ತೆ. ಅದರಲ್ಲಿ ಈಗ ಪ್ಲ್ಯಾಂಟು ಅಂದರೆ ಹೂವು ಕಟಿಂಗ್ ಕೂಡ ಬಂದಿದೆ. ಮತ್ತು ನೆನ್ನೆ ನನಗೊಬ್ಬರು ಮೆಸೇಜ್ ಮಾಡಿದರು, ಏನಪ್ಪ ಅಂದರೆ ಬ್ರೋ ಓಪನ್ ಫೀಲ್ಡಲ್ಲೂ ಮಾಡ್ಬೋದಾ ಅಂತ. ಮಾಡ್ಬೋದು, ಆದರೆ ರಿಸ್ಕ್ ಅನ್ನೋದು ತುಂಬ ಇರುತ್ತೆ. ಏನು ರಿಸ್ಕಪ್ಪ ಅಂದರೆ ಮಾಮೂಲಿ ಇವಾಗ ನಾವು ಮಳೆ ಅನ್ನೋದು ಬಿದ್ದಾಗ ಏನಂದರೆ ಪ್ಲ್ಯಾಂಟ್ ಡ್ಯಾಮೇಜ್ ಆಗೋದೇ ಇರ್ಬೋದು, ಇಲ್ಲ ಹೂವು ಬಿಡೋ ಸ್ಟೇಜಲ್ಲಿ ಬಡ್ಡು ಡ್ಯಾಮೇಜ್ ಆಗೋದೇ ಇರ್ಬೋದು. ಮತ್ತು ಕರೆಕ್ಟಾಗಿ ಇದು ವೈಟ್ ಪೆಟಲ್ಸ್ ಅನ್ನೋ ಬರ್ತದಲ್ಲ, ಅದು ಫುಲ್ಲು ಬ್ಲ್ಯಾಕಾಗಿ ಟರ್ನ್ ಆಗ್ಬೋದು. ರಿಸ್ಕ್ ಅನ್ನೋದಿದೆ ಓಪನ್ ಫೀಲ್ಡಲ್ಲಿ. ಹಾಗೆ ನಾವು ರಿಸ್ಕ್ ಅನ್ನೋದು ತೊಗೊಳ್ಳೇಬೇಕು ಯಾವುದೇ ಕೆಲಸ ಮಾಡಬೇಕಾದ್ರೆ. ಮತ್ತು ಇನ್ನೊಂದೇನಪ್ಪ, ನಮಗೆ ಈ ವಿಡಿಯೋದಲ್ಲಿ ನಾನು ಈ ಸೀರೀಸಲ್ಲಿ ನಿಮಗೆ ಮುಂದೆ ಪಾಲಿ ಹೌಸ್ ಕನ್ಸ್ಟ್ರಕ್ಷನ್ಗೆ ಎಷ್ಟಾಯಿತು, ಸಬ್ಸಿಡಿ ಹೇಗೆ ತೊಗೊಂಡ್ರಿ, ಕೃಷಿ ಹೊಂಡ ಎಷ್ಟು ಕೊಡಿಸಿದ್ದೀರಿ, ಮತ್ತು ನಾವು ಏನೇನು ಫರ್ಟಿಲೈಸರ್ಸ್ ಎಲ್ಲ ಯೂಸ್ ಮಾಡ್ತೀವಿ ಅಂತ ಹೇಳ್ತಾ ಹೋಗ್ತೀರಿ. ಮತ್ತು ನಿಮ್ಗೆ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಈ ವಿಡಿಯೋನ